ಎಲ್ಲರಿಗೂ ನಮಸ್ಕಾರ. ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ? ಸಾಲವನ್ನು ಬೇಗನೆ ತೀರಿಸುವುದು ಹೇಗೆ? ಈ ಪ್ರಶ್ನೆಯು ಸಾಲ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಯಾಕೆಂದರೆ ಸಾಲ ಎಂದಿಗೂ ತಲೆಶೂಲವೇ. ಇದು ಯಾವಾಗಲೂ ಅಪಾಯಕಾರಿ. ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು. ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕೆಡಿಸಿ ಬದುಕನ್ನೇ ಬರಡಾಗಿಸುತ್ತದೆ. ಲಕ್ಸುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಕ್ಸುರಿಯ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ. ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು? ಸಾಲದ ಸಮಸ್ಯೆಗಳಿಂದ ಹೇಗೆ ಹೊರಬರಬೇಕು? ಹೀಗೆ ಹಲವಾರು ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲೇದು, ಕುಬೇರನನ್ನ ಪೂಜಿಸಬೇಕು. ಸಂಪತ್ತಿನ ಒಡೆಯ ಕುಬೇರನನ್ನು ಹಿಂದೂ ಧರ್ಮದಲ್ಲಿ ದೇವತೆಗಳ ತಿಜೋರಿ ಭಂಡಾರ ಎನ್ನಲಾಗುತ್ತದೆ. ಕುಬೇರನನ್ನು ಪೂಜಿಸುವವನ ಮೇಲೆ ಸದಾ ಕುಬೇರನ ಅನುಗ್ರಹವಿರುತ್ತದೆ. ಹಾಗಾಗಿ ಜಗತ್ತಿನ ಸಕಲ ಐಶ್ವರ್ಯದ ಅಧಿಪತಿಯಾಗಿರುವ ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟುಕೊಂಡು ನಿಯಮಿತವಾಗಿ ಪೂಜಿಸಿದರೆ ಸಾಲದ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಕುಬೇರನಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ. ಇದರ ಜೊತೆಗೆ ಕುಬೇರ ಮಹಾರಾಜನ ಮಂತ್ರಗಳನ್ನು ಸಹ ನಿಯಮಿತವಾಗಿ ಜಪಿಸಿ. ಇದರಿಂದ ಸಾಲದಿಂದ ಬೇಗ ಮುಕ್ತನಾಗಬಹುದು. ಎರಡನೇದು, ಮಹಾ ಮೃತ್ಯುಂಜಯ ಮಂತ್ರ ಜಪಿಸಿ. ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದರೆ 108 ದಿನಗಳ ಕಾಲ ಓಂ ನಮಃ ಶಿವಾಯ ಅಥವಾ ಮಹಾ ಮೃತ್ಯುಂಜಯ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನ ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ. ಮೂರನೇದು, ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮಗೆ ಸಾಲದ ಬಾಧೆ ಜಾಸ್ತಿಯಾದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು. ಹಳದಿ ಪೂಜೆ ಎಂದರೆ ಬೇಳೆಕಾಳು, ಹಳದಿ ಹೂಗಳು, ಅರಶಿನ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸಬೇಕು. ನಾಲ್ಕನೇದು, ಅರಳಿ ಮರವನ್ನ ಪೂಜಿಸಿ. ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ದರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿಸಿ. ನಿಮ್ಮನ್ನು ಋಣದಿಂದ ಮುಕ್ತಗೊಳಿಸುವಂತೆ ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ. ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಹನುಮಂತನನ್ನ ಆರಾಧಿಸಿ. ಸಾಲದ ಋಣದಿಂದ ಮುಕ್ತಿ ಹೊಂದಲು 21 ಶನಿವಾರದವರೆಗೆ ಹನುಮಾನ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ 11 ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು. ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ, ನಿಮ್ಮ ವ್ಯವಹಾರವೂ ಬೆಳೆಯುತ್ತದೆ. ಈ ಎಲ್ಲ ಪರಿಹಾರಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.